ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೋಡಿ, ಇವತ್ತು ಏನು ಬಂದಿದೆ ಅಂದರೆ, ನೋಡಿ ಇದೊಂದು ಸ್ಟೆಪ್ಲೈಸರ್ ಇದೆ, ಓಕೆನಾ? ನೋಡಿ, ನೋಡಿ ಇದೊಂದು ವಿ ಗಾರ್ಡ್ ಸ್ಟೆಪ್ಲೈಸರ್ ಇದೆ. ಇದು ಆನ್ ಆಗ್ತಾ ಇಲ್ಲಂತೆ, ಕಸ್ಟಮರ್ ಕೊಟ್ಟಿರೋದು. ಇದೇನಾಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ನೋಡಿ, ಇದು ವಿ ಗಾರ್ಡ್ ಕಂಪ್ನಿದು ಎಲೆಕ್ಟ್ರಿಕ್ ವೋಲ್ಟೇಜ್ ಸ್ಟೆಪ್ಲೈಸರ್ ಅಂತ ಇದೆ. ನೋಡಿ, ಇದು ಈ ಕಡೆ ಸ್ವಲ್ಪ ಸ್ಟಿಕ್ಕರ್ಗಳಿದೆ, ಯಾವ ಮಾಡಲು ಏನು ಎಲ್ಲ ಡೀಟೇಲ್ಸ್ ಇದೆ. ಇದು ಒಂದು ಸತಿನೂ ಓಪನ್ ಆಗಿಲ್ಲ. ಸೀಲ್ ನೋಡಿ, ಸೀಲ್ ಇನ್ನೂ ಹಂಗೆ ಇದೆ. ಇವಾಗ ಇದನ್ನ ಪವರ್ ಹಾಕಿ ಚೆಕ್ ಮಾಡೋಣ. ನೋಡಿ, ಇದು ಪ್ಲಗ್ ಇದೆಯಲ್ಲ, ಇದು ಪವರ್ ಹಾಕಿ ಚೆಕ್ ಮಾಡ್ತೀನಿ. ನೋಡಿ, ನೋಡಿ ಪವರ್ ಹಾಕಿದ್ದೀನಿ, ಪ್ಲಗ್ ಹಾಕಿದ್ದೀನಿ. ನೋಡಿ ಇಲ್ಲಿ, ನೋಡಿ ಇಲ್ಲಿ ಆನ್ ಮಾಡಿದ್ದೀನಿ. ಬಟ್ ಇಲ್ಲಿ ಇಂಡಿಕೇಟರ್ ಏನು ಬರ್ತಾ ಇಲ್ಲ. ನೋಡಿ, ಇಲ್ಲಿ ಒಂದು ಲೈಟ್ ಬರುತ್ತೆ, ಆ ಲೈಟ್ ಏನು ಬರ್ತಾ ಇಲ್ಲ. ಇವಾಗ ಇದನ್ನ ಫಸ್ಟು ಇದರಲ್ಲಿ ಫ್ಯೂಸ್ ಗ್ಯೂಸ್ ಇದೆಯಾ ಏನಾರು ಚೆಕ್ ಮಾಡ್ಕೊಳ್ಳೋಣ. ಫ್ಯೂಸ್ ಇದೆಯಾ ಇಲ್ಲ ಏನಾರು ಆಗಿದೆಯಾ ಅಂತ. ನೋಡಿ, ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್ ಈ ರೀತಿ ಇದೆ. ನೋಡಿ, ಇಲ್ಲೊಂದು ಫ್ಯೂಸ್ ಇದೆ. ಈ ಫ್ಯೂಸ್ ಏನಾರು ಹೋಗಿದೆ ನೋಡೋಣ. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ಯೂಸ್ ಅಂತ, ಮತ್ತು ಯಾವ ರೀತಿ ತೆಗಿಬೇಕಂತಲೂ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಫ್ಯೂಸ್ ಅಂತ ಇದೆ. ನೋಡಿ, ನೋಡಿ ಈ ರೀತಿ ತೆಗಿಬೇಕು. ಓಕೆನಾ? ನಾನು ಇದು ರಿಮೂವ್ ಮಾಡ್ಕೊಳ್ತೀನಿ. ನೋಡಿ, ಇದು ಪ್ಲಗ್ ತೆಗ್ದಿದ್ದೀನಿ. ನೋಡಿ, ಫ್ಯೂಸ್ ಏನಾಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಏನಾರು ಶಾರ್ಟ್ ಆಗಿದ್ರೆ ಇದು ಗೊತ್ತಾಗ್ಬಿಡುತ್ತೆ. ವೈರ್ ಚೆನ್ನಾಗಿದೆಯಾ ಇಲ್ಲ ಸ್ಟೆಪ್ಲೈಸರ್ ಹೋಗಿದೆಯಾ ಫ್ಯೂಸ್ ಹೋಗಿದೆ ಅಂತ. ಫಸ್ಟ್ ಹೋಗೋದು ಇದರಲ್ಲಿ ಏನಾರು ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂದರೆ ಫಸ್ಟ್ ಹೋಗೋದು ಫ್ಯೂಸು. ನೋಡೋಣ. ನೋಡಿ, ಫ್ಯೂಸ್ ಈಚೆಗೆ ಬಂತು. ನೋಡಿ, ಇದು ಫ್ಯೂಸು ಬರ್ನ್ ಆಗಿದೆ. ಇದರಲ್ಲಿ ಫ್ಯೂಸು ಬ್ಲ್ಯಾಕ್ ಆಗಿದೆ. ನೋಡಿ, ಫ್ಯೂಸು ಬರ್ನ್ ಆಗಿದೆ. ನೋಡಿ, ಇದು ಇವಾಗ ರಿಪ್ಲೇಸ್ ಮಾಡೋಣ. ನೋಡಿ, ಇದು ಫ್ಯೂಸ್ ಇರೋದ್ರಿಂದ ಸೇಫ್ಟಿ ಆಯಿತು. ಕೆಲವೊಂದೊಂದಕ್ಕೆ ಫ್ಯೂಸ್ ಕೊಡಲ್ಲ ಲೋಕಲಲ್ಲಿ. ಇದು ವಿ ಗಾರ್ಡ್ ಆಗಿರೋದಕ್ಕೆ ನಮಗೆ ಫ್ಯೂಸ್ ಕೊಟ್ಟಿದ್ದಾರೆ. ಫಸ್ಟು ನಮ್ಗೆ ಇದು ಬರ್ನ್ ಆಗುತ್ತೆ. ಬೋರ್ಡ್ ಸರ್ಕ್ಯೂಟ್ ಆಗಲಿ ಏನೇ ಆಗಲಿ ಏನು ಬರ್ನ್ ಆಗಲ್ಲ. ಇದು ಒಂದು ಸೇಫ್ಟಿ ಇದು ಇರುತ್ತೆ. ಇವಾಗ ನಾವಿದು ಎಷ್ಟು ಆ್ಯಂಪ್ಸ್ ಇದೆ ಫ್ಯೂಸ್ ನೋಡೋಣ. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ 250 ವೋಲ್ಟು 4 ಆ್ಯಂಪ್ಸು 250 ವೋಲ್ಟ್ ಅಂತ ಇದೆ. ಫ್ಯೂಸ್ ಇದೆಯಾ ಇದು ಒಂದ್ಸತಿ ಚೆಕ್ ಮಾಡೋಣ. ನೋಡಿ, ನಮ್ಮ ಹತ್ರ ಇಲ್ಲಿ ಬಾಕ್ಸ್ ಇದೆ. ನೋಡಿ, ಈ ಬಾಕ್ಸಲ್ಲಿ ಫ್ಯೂಸ್ ಇದೆಯಾ ಅಂತ ನೋಡೋಣ. ನೋಡಿ, ಇದು ಫ್ಯೂಸ್ ಇದೆ. ಇದು 5 ಆ್ಯಂಪ್ಸ್ ಇದೆ, 250 ವೋಲ್ಟ್ ಇದೆ. ಇವಾಗ ಇದನ್ನ ರಿಪ್ಲೇಸ್ ಮಾಡೋಣ. ಇದಕ್ಕೆ ನೋಡಿ, ಇದಕ್ಕೆ ಇಲ್ಲಿ ಜಾಗ ಇದೆ ಫ್ಯೂಸ್ ಹಾಕೋದಕ್ಕೆ. ಫಸ್ಟು ಫ್ಯೂಸ್ ಹಾಕಿ ಇದನ್ನ ಟೈಟ್ ಮಾಡ್ಕೊಳ್ಳೋಣ. ನೋಡಿ, ಫ್ಯೂಸ್ ಹಾಕಿದ್ದೀನಿ. ನೋಡಿ, ಈ ರೀತಿ ಇಲ್ಲಿ 2 ಸ್ಕ್ರೂ ಹಾಕಿ ನೇತಾಕಕ್ಕೂ ಜಾಗ ಕೊಟ್ಟಿದ್ದಾರೆ. ಇದನ್ನ ಹ್ಯಾಂಗ್ ಮಾಡ್ಬೋದು ವಾಲ್ಗೆ, ಮತ್ತು ಹಿಂಗೂ ಸಹ ಇಟ್ಕೋಬೋದು. ನೋಡಿ, ಇವಾಗ ನಾನು ಈ ರೀತಿ ಇಟ್ಟು ಇಲ್ಲೊಂದು ಲೈಟ್ ಬರುತ್ತೆ. ಇಲ್ಲೊಂದು ಕಾಣಿಸ್ತಿದೆಯಲ್ಲ, ಇದ್ರೊಳಗೆ ಲೈಟ್ ಬರುತ್ತೆ. ಇವಾಗ ನೋಡಿ, ನಾನು ಇದನ್ನ ಪವರ್ ಹಾಕ್ಕೊಳ್ತೀನಿ. ನೋಡಿ, ನೋಡಿ ರೆಡ್ ಲೈಟ್ ಬಂತು, ರಿಲೇ ಆಪ್ರೇಟ್ ಆಯಿತು. ಇವಾಗ ಇದರಿಂದ ಔಟ್ಪುಟ್ ಬರ್ತಾಯಿದೆ. ಒಂದು ಸತಿ ಚೆಕ್ ಮಾಡ್ಬೇಕು ನಾವು. ನಾನು ಚೆಕ್ ಮಾಡೋದಕ್ಕೆ ಇಲ್ಲಿ ನಂದು ಒಂದು ಲೈಟ್ ಇದೆ. ನೋಡಿ, ಇಲ್ಲಿ ಗ್ರೀನ್ ಲೈಟ್ ಬಂತು. ನೋಡಿ, ಇವಾಗ ನಾನು ಈ ಲೈಟ್ನ ತೆಗೆದು ಇದಕ್ಕೆ ಹಾಕ್ತೀನಿ. ನೋಡಿ, ನೋಡಿ ಲೈಟ್ ಬರ್ತಾ ಇದೆ. ನೋಡಿ, ಆಫ್ ಮಾಡ್ತೀನಿ. ನೋಡಿ, ಇವಾಗ ಆನ್ ಮಾಡಿದ್ರೆ ಫಸ್ಟ್ ಆನ್ ಮಾಡಿದಾಗ ರೆಡ್ ಬರುತ್ತೆ. ಅದು ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಆಗಿ ವೋಲ್ಟೇಜ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂತ ಚೆಕ್ ಮಾಡಿದ್ಮೇಲೆ ಇಲ್ಲಿ ಗ್ರೀನ್ ಬರುತ್ತೆ. ನೋಡಿ, ನೋಡಿ ಗ್ರೀನ್ ಬಂದಮೇಲೆ ಇಲ್ಲಿ ಲೈಟ್ ಆನ್ ಆಗುತ್ತೆ. ನೋಡಿ, ಈ ಲೈಟ್ ಒಂದು ಸ್ವಿಚ್ಚು ಇಲ್ಲಿದೆ. ನೋಡಿ, ಪ್ಲಗ್ಗು. ನೋಡಿ, ಇದು ಹತ್ರದ್ದು ಈ ಲೈಟ್ ಒಂದು ಪ್ಲಗ್ಗು. ಔಟ್ಪುಟ್ ಬರ್ತಾ ಇದೆ. ನೋಡಿ, ಔಟ್ಪುಟ್ ಬರ್ತಾ ಇದೆ. ನೋಡಿ, ಇವಾಗ ಆಫ್ ಮಾಡಿ. ನೋಡಿ, ನೋಡಿ ಏನಾದ್ರು ಸ್ಟೆಪ್ಲೈಸರು ವರ್ಕ್ ಆಗ್ತಿಲ್ಲ ಅಂದರೆ ಫಸ್ಟು ಫ್ಯೂಸ್ ಚೆಕ್ ಮಾಡಬೇಕು. ಓಕೆನಾ? ಫ್ಯೂಸ್ ಚೆಕ್ ಮಾಡಿ ಹಂಗೂ ಏನಾದ್ರು ಫ್ಯೂಸು ಮತ್ತೆ ಫ್ಯೂಸ್ ಔಟ್ ಆಯಿತು ಅಂದರೆ, ಈ ರೀತಿ ಬ್ಲ್ಯಾಕ್ ಔಟ್ ಆಯಿತು ಅಂದರೆ ಅದ್ರೊಳಗೆ ಕಾಂಪೊನೆಂಟ್ ಹೋಗಿದೆ ಅಂತ. ಇಲ್ಲಾಂದರೆ ಔಟ್ಪುಟ್ ಬರ್ತಾ ಇಲ್ಲ ಅಂದರೆ ಬೋರ್ಡಲ್ಲಿ ಏನೋ ಇಶ್ಯೂ ಇರುತ್ತೆ. ಫ್ಯೂಸ್ ಇದ್ದರೆ ಆಲ್ಮೋಸ್ಟ್ ಫ್ಯೂಸೇ ಹೋಗಿರುತ್ತೆ ಸ್ಟೆಪ್ಲೈಸರಲ್ಲಿ.
ನೋಡಿ ಈ ರೀತಿ ಸಾರ್ಟ್ ಔಟ್ ಮಾಡ್ಬೋದು. ಏನಾದ್ರು ಸ್ಟೆಪ್ಲೈಸರ್ ಏನಾದ್ರು ಇಶ್ಯೂ ಇದ್ರೆ, ಪ್ರಾಬ್ಲಮ್ ಇದ್ರೆ ಈ ಥರ ಚೆಕ್ ಮಾಡ್ಬೋದು. ಬಟ್ ಬ್ರ್ಯಾಂಡೆಡಲ್ಲಿ ಮಾತ್ರ ಫ್ಯೂಸ್ ಕೊಡ್ತಾರೆ, ಬೇರೆ ಹತ್ರಲ್ಲೆಲ್ಲ ಕೊಡಲ್ಲ. ಅಂತೂ ಇಂತೂ ನಮ್ಮದು ವಿ ಗಾರ್ಡು ವರ್ಕಿಂಗ್ ಆಗ್ತಾ ಇದೆ, ನಮಗೆ ಸಕ್ಸಸ್ ಆಯಿತು, ವರ್ಕಿಂಗ್ ಕಂಡೀಷನ್ ಆಗಿದೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಧನ್ಯವಾದಗಳು.